ಸೊ ಡಯಾಬಿಟೀಸ್ ಅನ್ನೋದು ಕಾಯಿಲೆ ಅಲ್ಲ, ಇಟ್ಸ್ ಅ ವೀಕ್ನೆಸ್ ಆಫ್ ಯುವರ್ ಡೈಜೆಷನ್. ಇವಾಗ ಮನೆಯಲ್ಲಿ ನಾಯಿನ ಸಾಕಿರ್ತೀವಿ ನಾವು, ಅದಕ್ಕೇನೆಲ್ಲ ತಂದು ಹಾಕ್ತೀವಿ, ಅಜೀರ್ಣ ಮಾಡ್ಕೊಳಲ್ಲ. ಬೀದಿ ನಾಯಿ ಎಲ್ಲೋ ಅಳಿಸಿತ್ತು ಬಳಸಿತ್ತು ತಿಂದೇ ದಷ್ಟಪುಟ್ಟವಾಗಿರುತ್ತೆ. ಏನು ಡಿಫ್ರೆನ್ಸ್ ಇರ್ಬೋದು? ಡಿಫ್ರೆನ್ಸ್ ಏನು? ಅದು ಒಂದೊಪ್ಪತ್ತು ಸಿಕ್ಕಿದ್ರೆ ಇನ್ನೂ 4 ಒಪ್ಪತ್ತು ಸಿಗಲ್ಲ ಬೀದಿ ನಾಯಿಗೆ. ಅದು ನಿನ್ನೆ ಅಳಿಸಿರುತ್ತಂದು ಹಾಕಿರ್ತಾರೆ. ವೆರೈಟಿ ಆಫ್ ಫುಡ್. ವೆರೈಟಿ ಆಫ್ ಫುಡ್. ಯಾವುದಕ್ಕೆ ವೆರೈಟಿ? ಅದು ಬೀದಿ ನಾಯಿಗೆ ಯಾವ ವೆರೈಟಿ? ಊಟನೇ ಸಿಕ್ಕಲ್ಲ, ಅದು ಅಳಿಸಿದ್ದು ತಂದು ಹಾಕ್ತಾರೆ. ಫಾಸ್ಟಿಂಗ್. ಫಾಸ್ಟಿಂಗ್, ಊಟ ಸಿಕ್ಕಿಲ್ಲ ಅಂತ ಆರೋಗ್ಯವಾಗಿರುತ್ತೆ ಅದು. ಸೊ ಎಲ್ಲರೂ ಅಂದ್ಕೊಂಡಿದ್ದೀರಾ ಒಳ್ಳೆ ಊಟ ತಿಂದರೆ ಆರೋಗ್ಯವಾಗಿರ್ಬೋದು ಅಂಥೇಳಿ. ಅಫ್ಕೋರ್ಸ್ ಒಳ್ಳೆಯ ಊಟ ನಿಮ್ಮನ್ನು ಕಾಪಾಡುತ್ತೆ, ಅದು ಬೇಕು. ಆ ಎಲ್ಲ ಒಳ್ಳೆಯ ಊಟ ಕೊಟ್ಟರು ಮನೆ ನಾಯಿಗೆ 10 ಇಂಜೆಕ್ಷನ್ ಹಾಕ್ಸ್ತೀವಿ, ನೆಟ್ಟಿಗೆ ನಡೆಯೋಕ್ಕೆ ಬರಲ್ಲ. ಓಕೆ, ಸ್ವಲ್ಪ ದೂರ ಓಡೋದ್ರಿಗನಾಗ ಅಂತಿರ್ತೈತೆ. ಬೀದಿ ನಾಯಿ ಆದರೆ ಕಿಲೋಮೀಟ್ರ್ ಗಟ್ಟಲೆ ಓಡೋಗುತ್ತೆ. ಆ ಡಿಫ್ರೆನ್ಸ್ ಏನಂದರೆ, ನಮ್ಮ ದೇಹಕ್ಕೆ ಬೇಕಾಗಿರೋದು ಪಂಚಭೂತಗಳು. ಅಂದರೆ 5 ಎನರ್ಜಿ ಬೇಕು: ವಿಂಡ್, ಹೀಟ್, ಹ್ಯುಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್. ಊಟದಿಂದ ಸಿಗೋದು ಹ್ಯುಮಿಡಿಟಿ. ಯಾವ ಎನರ್ಜಿ ಸಿಗುತ್ತೆ? ಹ್ಯೂಮಿಡಿಟಿ. ಹ್ಯುಮಿಡ್ ಎನರ್ಜಿ ಊಟದಿಂದ ಸಿಗುತ್ತೆ. ಈ ಕೋಲ್ಡ್ನೆಸ್ಸು, ವಿಂಡು, ಹೀಟು, ಡ್ರೈನೆಸ್ಸು ಇವೆಲ್ಲ ಊಟದಿಂದ ಸಿಗಲ್ಲ. ಇವು ನಿಮಗೆ ಸಿಗೋದು ಪ್ರಕೃತಿಯಿಂದ. ವಿಂಡ್ ಅಂದರೆ ಏನು? ಚಲನೆ. ಎಷ್ಟು ಓಡ್ತೀಯ ನೀನು, ಎಷ್ಟು ಫೈಟ್ ಆಡ್ತೀಯ, ಎಷ್ಟು ಬೊಗಳ್ತೀಯ, ಅಲ್ಲಿ ವಿಂಡ್ ಬರ್ತೈತೆ. ಅದು ಬಳ್ಳಾಡಿಸ್ಕೊಂಡೇ ಮಲಿಕೊಂಡಿದ್ರಿಗೆ ನೆಗೆ ಅದು ವಿಂಡ್ ಎಲ್ಲಿಂದ? ಇಲ್ಲ, ಕರೆಕ್ಟ್ ಅಲ್ವಾ? ಕೋಲ್ಡ್ನೆಸ್ ಎಲ್ಲಿಂದ ಬರುತ್ತೆ? ಧೈರ್ಯದಿಂದ, ಕಾನ್ಫಿಡೆನ್ಸಿಂದ, ಡೀಪ್ ರೆಸ್ಟಿಂದ. ಫಿಯರ್ಲೆಸ್, ಭಯ ಇಲ್ಲದೆ ಇದ್ದಾಗ ಬಾಡಿನಲ್ಲಿ ಕೋಲ್ಡ್ನೆಸ್ ಎನರ್ಜಿ ಚೆನ್ನಾಗಿರುತ್ತೆ. ಬೀದಿ ನಾಯಿಗೆ ಅದು ಇರ್ತೈತೆ, ಭಯ ಇರಲ್ಲ ಅದಕ್ಕೆ. ಮನೆ ನಾಯಿಗೆ ಭಯ, ಸ್ವಲ್ಪ ಆಚೆ ಹೋದರೆ ಬೇರೆ ನಾಯಿಗಳು ನಾನು ಕಚ್ಚುತ್ತಾ ಅಂತ. ನಮ್ಮ ಜೀವನನೂ ಇವತ್ತು ಹಂಗೆ ಆಗಿದೆ. ಏನೋ ಒಂದು ಕಂಫರ್ಟ್, ಒಂದು ಕೆಲಸ ಮಾಡ್ಕೊಂಡಿರ್ತೀವಿ, ಅದನ್ನು ಬಿಟ್ಟು ಇನ್ನೊಂದು ಏನೋ ಮಾಡೋಣ ಅಂದರೆ ಭಯ. ಏನೋ ಫೇಲ್ ಆಗಿಬಿಟ್ರೆ, ಇನ್ನೊಂದು ಏನೋ ಮಾಡೋಕ್ಕೋ ಅಯ್ಯೋ ಹಂಗೆ ಆಗಿಬಿಟ್ರೆ. ಈ ಸ್ಮಾಲ್ ಫಿಯರ್ ಇರ್ತಾವಲ್ಲ, ನಿಮ್ಮ ಬಾಡಿನಲ್ಲಿ ಕೋಲ್ಡ್ನೆಸ್ನ ಕಡಿಮೆ ಮಾಡ್ತವೆ. ಯಾವಾಗ ನಿಮ್ಮ ದೇಹದಲ್ಲಿ ತಂಪು ಕಮ್ಮಿ ಆಗುತ್ತೋ ನರಿಷ್ಮೆಂಟ್ ಡೌನ್ ಆಗುತ್ತೆ, ಎಂಜೈಮ್ಸ್ ಸೆಕ್ರೇಷನ್ ಡೌನ್ ಆಗುತ್ತೆ. ಯಾಕಂದರೆ ಎಲ್ಲ ಎಂಜೈಮ್ಸು ದ್ರವ ರೂಪದಲ್ಲಿ ಇರ್ತವೆ. ಆ ಜಲತತ್ವ ಬೇಕು ನಮಗೆ. ಆ ಜಲತತ್ವ ಸಿಗದೇ ಇರೋದ್ರಿಂದನೇ ನಿಮಗೆ ಸಾಕಷ್ಟು ಕಾಯಿಲೆ ಬರ್ತವೆ. ಬೀದಿ ನಾಯಿ ಸನ್ಲೈಟಿಗೆ ಎಕ್ಸ್ಪ್ಲೋರ್ ಆಗುತ್ತಾ? ಹೌದು ಸರ್. ಚಳಿಗೆ ಎಕ್ಸ್ಪ್ಲೋರ್ ಆಗುತ್ತಾ? ಗಾಳಿಗೆ ಎಕ್ಸ್ಪ್ಲೋರ್ ಆಗುತ್ತಾ? ಅದೆಲ್ಲ ಬೇಕು. ಅದಕ್ಕೆ ಡಯಾಬಿಟಿಸ್ ಬರಲ್ಲ, ಮನೆ ನಾಯಿಗೆ ಡಯಾಬಿಟಿಸ್ ಬರೋದು. ಸೊ ಊಟ ಚೇಂಜ್ ಮಾಡ್ಕೋಬೇಕು, ಒಳ್ಳೆಯ ಆಹಾರ ತಗೋಬೇಕು, ನೋ ಡೌಟ್. ಬಟ್ ಆಯುರ್ವೇದ ನ್ಯಾಚುರೋಪತಿ ಪ್ರಕಾರ ನಮ್ಮ ದೇಹ ಸೃಷ್ಟಿಯಾಗಿರೋದು ಪಂಚಭೂತಗಳಿಂದ. ಈ 5 ಶಕ್ತಿಗಳನ್ನು ತರೋ ಶಕ್ತಿ ಪ್ರಕೃತಿಗಿದೆ. ಸೊ ಈ ಒಂದು ವರ್ಕ್ಶಾಪಲ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡಿಕೊಂಡ್ರೆ, ಋತುಮಾನಕ್ಕೆ ತಕ್ಕನಾಗಿ ಏನೇನು ಚೇಂಜಸ್ ಮಾಡಿಕೊಂಡ್ರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತೆ ಅದನ್ನು ಹೇಳ್ತೀವಿ. ಯಾಕಂದರೆ ತುಂಬ ಜನ ಡಯಟಲ್ಲಿ ಎಲ್ಲ ಚೇಂಜಸ್ ಮಾಡಿಬಿಟ್ಟಿರ್ತಾರೆ. ಸರ್ ನಾವು ಮಿಲೆಟೇ ತಿಂತೀವಿ ಸರ್, ಅದು ತಿಂತೀವಿ ಸರ್, ಇದು ತಿಂತೀವಿ ಸರ್, ಕಾಶ್ಮೀರಿ ಆ್ಯಪಲ್ಲೇ ತಿಂತೀವಿ ಸರ್, ಹಂಗೆ ಬಾದಾಮಿ ತಿಂತೀವಿ ಸರ್, ಡ್ರೈ ಫ್ರೂಟ್ಸ್ ತಿಂತೀವಿ ಸರ್. ಅವ್ರಿಗೆ ಇನ್ನೇನು ನಾವು ಹೇಳೋಂಗಿರಲ್ಲ, ಅವರೆಲ್ಲ ಮಾಡಿಬಿಟ್ಟಿರ್ತಾರೆ. ಆದರೂ ಶುಗರ್ ಕಂಟ್ರೋಲಿಗೆ ಬಂದಿರಲ್ಲ. ಯಾಕೆ ಬಂದಿರಲ್ಲ ಅಂತಂದರೆ, ಈ ಪಂಚಭೂತಗಳಲ್ಲಿ ಒಂದು ಕೊಟ್ಟಿದೆಯಾ ನೀನು, ಹ್ಯುಮಿಡಿಟಿ ಎನರ್ಜಿ ಕೊಟ್ಟಿದೆಯಾ, ಇನ್ನೂ 4 ಕೊಡಬೇಕು. ಆ 4 ಪ್ರಕೃತಿಯಿಂದ ತಗೋಬೇಕು ನೀನು. ಅದು ಹೇಗೆ ತಗೊಳೋದು ಅನ್ನೋದು ನೀವು ಕಲಿಬೇಕು. ಅದನ್ನು ಕಲಿತ ಮನುಷ್ಯ ಯಾವತ್ತೂ ಡಯಾಬಿಟಿಸಿಂದ ಸಫರ್ ಆಗಲ್ಲ. ಆ ಡಯಾಬಿಟಿಸ್ ಇದ್ದರೆ ಅದರಿಂದ ಆಚೆ ಬರ್ತಾನೆ. ಕಲಿಯೋಣ? ಎಸ್. ಏಪ್ರಿಲ್ 21 ಈ ವರ್ಕ್ಶಾಪನ್ನು ಕಲಿಯೋಣ. ಡೆಫಿನೆಟ್ಟಾಗಿ ನೀವು ಈ ಒಂದು ವರ್ಕ್ಶಾಪಿಂದ ನಿಮ್ಮ ಡಯಾಬಿಟಿಸ್ ಮತ್ತು ಅದರಿಂದ ಆಗ್ತಕ್ಕಂಥ 16 ಕಾಯಿಲೆಗಳನ್ನು ನೀವೇ ಸ್ವಂತ ನಾಲೆಡ್ಜ್ ತಗೊಂಡು ನಿಮ್ಮ ಮನೆಯಲ್ಲಿ ಯಾರೇ ಡಯಾಬಿಟಿಕ್ ಇರ್ಬೋದು, ಇಲ್ಲ ನೀವಿರ್ಬೋದು, ಅದನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡ್ಬೋದು. ತಮ್ಮೆಲ್ರಿಗೂ ಈ ಒಂದು ವರ್ಕ್ಶಾಪಿಗೆ ಸ್ವಾಗತ. ಇದು ರೈಟ್ ನ್ಯೂಸ್.